ಅದು ಜೈ ಗಣೇಶ್ ಕ್ರಿಕೆಟರ್ಸ್ ಆರಲ್ಸ್ ಸುಲ್ತಾನ್. ಕಾದ್ ನೋಡೋಣ ಯಾರು ಆ ಚಾಂಪಿಯನ್ ಪಟ್ಟನ ಪಡ್ಕೊಂತಾರೆ ಅಂತ ಅಂದ್ಬಿಟ್ಟು. ಸೀಸನ್ 3ನ ಚಾಂಪಿಯನ್ಸ್ ಯಾರಾಗ್ತಾರೆ ಅಂತ ಕಾದ್ ನೋಡೋಣ. ಇಲ್ಲಿವರೆಗೂ ಕೂಡ ತುಂಬಾನೇ ಅದ್ಭುತವಾಗಿ ನಡ್ಕೊಂಡು ಬಂದಿರುವಂತಹ ಟೂರ್ನಮೆಂಟ್. ಈ ಒಂದು ಫೈನಲ್ ಹಣಾಹಣಿಯಲ್ಲೂ ಕೂಡ ಅದೇ ರೀತಿಯಾದಂತಹ ಒಳ್ಳೆಯ ಸ್ಪಿರಿಟಲ್ಲೇ ಗೇಮ್ನ ಫಿನಿಶ್ ಮಾಡೋದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕಾಗಿದೆ. ಯಾವುದೇ ರೀತಿಯಾದಂತಹ ಕಿರಿಕಿರಿ ಆಗಬಾರ್ದು. ಒಂದು ಅತ್ಯುತ್ತಮವಾದಂತಹ ರೀತಿಯಲ್ಲೇ ಟೂರ್ನಮೆಂಟ್ನ ಫಿನಿಶ್ ಮಾಡ್ಕೊಳ್ಳೋಣ. ರೆಡಿ ಸರ್, ಹಿಯರ್ ಕಮ್ಸ್ ದ ಫಸ್ಟ್ ಬಾಲ್ ಆಫ್ ದ ಫೈನಲ್ ಸೀಸನ್ 3 ಜೈ ಭೀಮ್ ಕಪ್. ಫಸ್ಟ್ ಬಾಲ್ ಕ್ಯಾಚಸ್ ಆಗುವ ಸಾಧ್ಯತೆ ಇದೆ. ಯಸ್, ಫಸ್ಟ್ ಬಾಲ್ ವಿಕೆಟ್ ಫಾರ್ ದ ಸುಲ್ತಾನ್. For the Jai Ganesh cricketer team player Imad Beg. So back to the pavilion for the Imad Beg. Suhaib. So first ball in the on the tight bowling planning al bandidara Suhaib. On the biggest heartbreak for the Jai Ganesh cricketers team. ಮತ್ತೊಮ್ಮೆ ಕ್ಯಾಚ್ ಆಗುವ ಚಾನ್ಸಸ್, ಮತ್ತೊಂದು ವಿಕೆಟ್. Suhaib. Hat-trick ball for Suhaib. Hat-trick ball na face ಮಾಡಕ್ಕೆ ಬಂದಿರುವಂತಹ ಬ್ಯಾಟ್ಸ್ಮನ್ ರಾಜಾ. ಫುಲ್ ಟಾಸ್, ಹ್ಯಾಟ್ರಿಕ್ ಮಿಸ್ ಆಗಿದೆ. Wow, what a beautiful start to the finals. Jai Bhim Cup season 3 2025 ನ ಫಸ್ಟ್ ಓವರ್ ನಲ್ಲಿ ಫೈನಲ್ ನ ಮತ್ತೊಂದು ರನ್ ಔಟ್ ಚಾನ್ಸ್ ಕೂಡ ಕಾಣಬಹುದು ಇಲ್ಲಿ. ಫಸ್ಟ್ ರನ್ ಬಂದಿದೆ. ಜೈ ಗಣೇಶ್ ಕ್ರಿಕೆಟರ್ಸ್ ತಂಡದ ಖಾತೆ ಸಿಂಗಲ್ ಮೂಲಕ ತೆರೆದಿದೆ. ವಾವ್, ವಿಕೆಟ್ ಆದ್ರೂ ಕೂಡ ಒಳ್ಳೆ ಫಾರ್ಮ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೋಹೆಲ್ ಫೇಸ್ ಮಾಡಿದಂತಹ ಫಸ್ಟ್ ಬಾಲ್ ನ ಹಾಕಿದ್ದಾರೆ. ಸೊ ಫಸ್ಟ್ ಓವರ್ ನಂತರ ತಂಡದ ಮೊತ್ತ 7. 2 ಪ್ರಮುಖರಾದಂತಹ ಒಂದು ಭರ್ಜರಿ ವಿಕೆಟ್ನ ಪಡ್ಕೊಂಡಿದ್ದಾರೆ ಸುಲ್ತಾನರು. ಬಟ್ ಯಾವುದೇ ರೀತಿ ಸುಲ್ತಾನ್ ಅವ್ರನ್ನ ಮೇಲೆ ಹತ್ತೋದಕ್ಕೆ ಬಿಡದೆ ಅಡ್ಗಾಲಲ್ಲಿ ನಿಂತಿರುವಂತಹ
ಸುಹೇಲ್ ಅವರು ಇನ್ನೂ ಕೂಡ ಫಾರ್ಮ್ ಅಲ್ಲಿ ಇದ್ದಾರೆ. ಸುಹೇಲ್ ಸ್ಟ್ರೈಕ್ ಅಲ್ಲಿ ಇದ್ದಷ್ಟು ಕೂಡ ತುಂಬಾನೇ ಡೇಂಜರಸ್ ಆಗಿ ಕಾಣ್ತಾರೆ ಆ ತಂಡಕ್ಕೆ, ಆಪೋನೆಂಟ್ ತಂಡಕ್ಕೆ. Rahim Prince. Prince Rahim is into the attack. ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಅದೇ ರೀಸನ್ಗೆ ಆ ಬಾಲ್ ಆಗ್ತಾರೆ ಅಂತ ಅಂದ್ಬಿಟ್ಟೆ ಫೀಲ್ಡರ್ನ ಅಲ್ಲಿ ಪ್ಲೇಸ್ಮೆಂಟ್ ಅಲ್ಲಿ ಸೆಟಪ್ ಮಾಡ್ಕೊಂಡಿದ್ರು. ಪ್ರಿನ್ಸ್ ರಹೀಮ್ ಮತ್ತೊಂದು ವಿಕೆಟ್. ಒಂದು ಆಟಗಾರರಂತಹ ಸುಹೇಲ್ ಅವರು ಕೂಡ ಪೆವಿಲಿಯನ್ ದಾರಿ ಕಂಡುಕೊಂಡಿದ್ದಾರೆ. ಈ ಹಂತದಲ್ಲಿ ಖಂಡಿತವಾಗ್ಲೂ ಕ್ಯಾಪ್ಟನ್ ಇನ್ನಿಂಗ್ಸ್ ಬೇಕಾಗಿದೆ. ಸಲೀಂ ಅವರು ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಂಡ್ ಬಂದಿರಂತ ಕಾದು ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಇದಾಗುತ್ತೆ ಸಲೀಂ ಅವರ ಇನ್ನಿಂಗ್ಸ್. ಜಸ್ಟ್ ಪವರ್ ಪ್ಲೇನಲ್ಲೇ ಒಂದು ಪವರ್ಫುಲ್ ವಿಕೆಟ್ಸ್ ನ ಪಡ್ಕೊಂಡಿದ್ದಾರೆ ಸುಲ್ತಾನ್ ಅವರು. ಆಲ್ರೆಡಿ ಮುನ್ನಡೆಯಲ್ಲಿ ಸಾಕ್ತಾ ಇದ್ದಾರೆ. ಬಂದ ತಕ್ಷಣವೇ ಸ್ವಿಚ್ ಹಿಟ್ನ ಯತ್ನ. ಕ್ಯಾಪ್ಟನ್ ಸಿಂಗಲ್ ನ ಪಡ್ಕೊಂಡು ತಮ್ಮ ಖಾತೆನ ತೆರೆದಿದ್ದಾರೆ. ಇಂಟು ದಿ ಮಾರ್ಕ್. ಮತ್ತೊಂದು ಈ ಬಾರಿ ಮತ್ತೊಬ್ಬ ದಾಂಡಿಗ ಬಾಬು ಕಡೆದ ಸಿಕ್ಸರ್. ಒಂದು ಕಡೆ ವಿಕೆಟ್ಸ್ ಕಳ್ಕೊಂತ ಇದ್ರು ಕೂಡ ಇನ್ನೊಂದು ಕಡೆ ನಂಬಿಕೆನೆ ಕಳ್ಕೊಂಡಿಲ್ಲ. ಮತ್ತೊಮ್ಮೆ ಬೀಸುವ ಯತ್ನ. ಈ ಬಾರಿ ಡಾಟ್ ಬಾಲ್. ರಹೀಂ ಪ್ರಿನ್ಸ್ ಇವ್ರನ್ನ ಕೊನೆ ಎಸೆದ ಏನ್ ಪ್ಲಾನಿಂಗ್ ಅಲ್ಲಿ ಇದ್ರು ಕಾಣೋಣ. ಹಿಂದಿನ ಬಾಲ್ನ ಸಿಕ್ಸರ್ಗೆ ಬಾರಿಸ್ಕೊಂಡಿದ್ರು, ಬಟ್ ಅದಾದ ನಂತರ ಒಳ್ಳೆ ಕಮ್ ಬ್ಯಾಕ್ ಡಾಟ್ ಬಾಲ್ ಮೂಲಕ ಪಡ್ಕೊಂಡಿದ್ದಾರೆ. ಲಾಸ್ಟ್ ಬಾಲ್ ಆಫ್ ದ ಓವರ್. ಒಳ್ಳೆ ಗ್ಯಾಪ್ ನಲ್ಲಿ ಬಾರಿಸಿದ್ದಾರೆ. ಮಿಸ್ ಫೀಲ್ಡ್. ಬೌಂಡ್ರಿ ಹೋಗೋ ಸಾಧ್ಯತೆ ಇತ್ತ. ಬೌಂಡ್ರಿ ಚೆಕ್ ಅಲ್ಲಿರುವಂತಹ ಪ್ರೇಕ್ಷಕರು ಹೇಳಬೇಕಿದೆ. ಓಕೆ, ಸೇಫರ್ ಸೈಡ್. 2 ರನ್ನ ಪಡ್ಕೊಂಡು ಓವರ್ನ ಮುಕ್ತಾಯಗೊಂಡಿದೆ. ಪವರ್ ಪ್ಲೇನ ಕಂಪ್ಲೀಟ್ ಈಸಿಯಾಗಿ ಮಾಡ್ಕೊಂಡಿದ್ದಾರೆ. ಬಟ್ ಈ ಪವರ್ ಪ್ಲೇ ತುಂಬಾ ಯೂಸ್ಫುಲ್ ಆಗಿರೋದು ಸುಲ್ತಾನರಿಗೆ. 2 ಓವರ್ನ ನಂತರ ತಂಡದ ಮೊತ್ತ 17, 3 ವಿಕೆಟ್ ನಷ್ಟಕ್ಕೆ. ಮತ್ತೊಮ್ಮೆ 2 ಪ್ರಮುಖ ವಿಕೆಟ್ನ ಪಡ್ಕೊಂಡಂತಹ ಬೌಲರ್ ಸುಹೇಬ್. ಮತ್ತೊಮ್ಮೆ ದಾಳಿಯಲ್ಲಿ ಸುಹೇಬ್.
ಮತ್ತೊಮ್ಮೆ ಕ್ಯಾಚ್ ಆಗೋ ಸಾಧ್ಯತೆ ಇತ್ತ ಇಲ್ಲ ಬೌಂಡ್ರಿ ಹೋಗುತ್ತಾ ಎಸ್ ಆಫ್ ಕೋರ್ಸ್ ಇಟ್ಸ್ ಎ ಬೌಂಡ್ರಿ. ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ 8 ಓವರ್ ಅಲ್ಲಿ ಆಲ್ಮೋಸ್ಟ್ ಪ್ರೊಜೆಕ್ಟ್ ಸ್ಕೋರ್ನ ಮೂವ್ ಮಾಡಿಸೋ ಪ್ಲಾನಿಂಗ್. ಎಸ್ ಸ್ಮಾರ್ಟ್ ಗೇಮ್. ಶಾರ್ಟ್ ಬಾಲ್ ಇತ್ತು ಅಂದ್ರೆ ಪುಲ್ ಮಾಡ್ತಾರೆ, ಯಾರ್ಕರ್ ಇತ್ತು ಅಂದ್ರೆ ಡಿಫೆನ್ಸ್ ಮಾಡ್ತಾರೆ, ಸಿಂಗಲ್ನ ತಗೊಂಡು ಸ್ಟ್ರೈಕ್ನ ರೊಟೇಟ್ ಮಾಡಿಕೊಟ್ಟು ಬಾಬು ಅವ್ರಿಗೂ ಕೂಡ ಆಡೋದಕ್ಕೆ ಚಾನ್ಸ್ ಮಾಡಿಕೊಡ್ತಾ ಇದ್ದಾರೆ ಸಲೀಂ. ಇತ್ತ ಬಾಬು ಅಲ್ಲ ರಾಜ ಅವರು ಮತ್ತೊಮ್ಮೆ ಬೀಸುವ ಯತ್ನ, ಚುಕ್ಕಿ ಡಾಟ್ ಬಾಲ್ ವೈಡ್ ಬಾಲ್, ಒಂದು ಎಕ್ಸ್ಟ್ರಾ ರನ್ ಜೈ ಗಣೇಶ್ ಕ್ರಿಕೆಟರ್ಸ್ ತಂಡಕ್ಕೆ. ಒಳ್ಳೆಯ ಸ್ಲೋವರ್ ಬಾಲ್. ಈ ಬಾರಿ ಸ್ಕ್ವೇರ್ ಲೆಗ್ ಕಡೆಗೆ ಶಾಟ್, ಕೇವಲ 1 ರನ್. ಸ್ಕ್ವೇರ್ ಲೆಗ್ ಕಡೆಗೆ ಯತ್ನ, ಬಟ್ ಬಾಲ್ ಹೋಗಿತ್ತು ಫೈನ್ ಲೆಗ್ ಕಡೆಗೆ. ಮತ್ತೊಂದು ಡಾಟ್ ಬಾಲ್. ಒಳ್ಳೆಯ ಜೊತೆ ಆಟ ಅಂತಾನೆ ಹೇಳ್ಬೋದು. 2 ಬಿಗ್ಗೆಸ್ಟ್ ವಿಕೆಟ್ನ ಕಳ್ಕೊಂಡ ನಂತರ ಒಳ್ಳೆಯ ಜೊತೆ ಆಟನ ಕಂಡುಕೊಂಡಿದ್ದಾರೆ ರಾಜ ಹಾಗೂ ಸಲೀಂ ಅವರು. ಮತ್ತೊಂದು ಸಿಂಪಲ್ ರನ್ ತಗೊಂಡಿದ್ದಾರೆ, ಜಸ್ಟ್ ಸ್ಕ್ರೀಸ್ನ ಬಳಿ ಇದ್ದ ಚೆಂಡನ್ನ ಬಾರಿಸಿ 1 ರನ್ ತಗೊಂಡು ಓವರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. 3 ಓವರ್ನ ಮುಕ್ತಾಯದ ನಂತರ ತಂಡದ ಮೊತ್ತ 25, 3 ವಿಕೆಟ್ ನಷ್ಟಕ್ಕೆ. 3 ಓವರ್ಗಳ ನಂತರ ತಂಡದ ಮೊತ್ತ 25. Jai Ganesh cricketers have scored 25 runs in 3 overs and they have lost 3 big wickets. ಸೊ ಇದೀಗ ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಬದಲಾವಣೆ. ಥೋಯಬ್ ಬಂದ ತಕ್ಷಣವೇ ಸ್ವೀಪ್ನ ಯತ್ನ ಕುರೇಶಿ ಅವರಿಗೆ, ಬಟ್ ಈ ಬಾರಿ ಕೇವಲ 1 ರನ್ ಪಡ್ಕೊಂಡಿದ್ದಾರೆ ಕ್ಯಾಪ್ಟನ್ ಸಲೀಂ. ಮತ್ತೊಮ್ಮೆ ಬೀಸುವ ಯತ್ನ, ಒಳ್ಳೆಯ ಯಾರ್ಕರ್. ತೋಯಬ್ ಅವರು ಬ್ಯಾಟ್ಸ್ಮನ್ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಕ್ಯಾಪ್ಟನ್ ಅವರು. ಯಾಕಂದರೆ ಕ್ಯಾಪ್ಟನ್ ಅವರು ವಿಕೆಟ್ನ ಕೊಡದೆ ತುಂಬ ಡಿಫೆನ್ಸಿವ್ ಆಟ ಆಡ್ತಾ ಇದ್ಕೊಂಡು ಎಲ್ಲಿ ಲೂಸ್ ಬಾಲ್ಸ್ ಬರುತ್ತೋ ಅಲ್ಲಿ ಶಾಟ್ನ ಪ್ರಯತ್ನ ಪಟ್ಟೆ ಪಡ್ತಾರೆ. ಗುಡ್ ಬಾಲ್. ನಿಜಕ್ಕೂ ಹೇಳಬೇಕಂತಂದರೆ ತೋಯಬ್ ಅವರು ಒಳ್ಳೆಯ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದಾರೆ ಟುವರ್ಡ್ಸ್ ಕ್ಯಾಪ್ಟನ್ ಸಲೀಂ. ಸಲೀಂ ಅವರ ಅಭಿಮಾನಿ ಅವ್ರ ಜೊತೆ ಫೋಟೋ ಹಿಡ್ಕೊಳ್ಳೋದಕ್ಕಂತ ತುಂಬ ಬೇಗ ಓಡ್ ಬರ್ತಾ ಇದ್ದಾರೆ. ಲೆಗ್ ಬೈಸ್.
ಮತ್ತೊಮ್ಮೆ ಬಾರಿಸಿ ಹೊಡೆದಿದ್ದಾರೆ, ಕ್ಯಾಚ್ ಹೋಗೋ ಸಾಧ್ಯತೆ ಇತ್ತು, ಬಟ್ ಫೀಲ್ಡರ್ ಆಕ್ಟಿವ್ ಇರುವ ಕಾರಣ 2 ರನ್ ಕಳ್ಕೊಂಡಿದ್ದಾರೆ. ಇಟ್ಸ್ ಅ ಚಾನ್ಸ್ ಫಾರ್ ಸುಲ್ತಾನ್, ಈಸಿ ಕ್ಯಾಚ್ ಇತ್ತು. ತೋಯಬ್ ಕುರೇಶಿ ಅವರು ಪವರ್ ಪ್ಲೇ ನಂತರ ತುಂಬ ಸ್ಮಾರ್ಟಾಗಿ ಬೌಲಿಂಗ್ನ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಬೌಂಡ್ರಿನೂ ಕೂಡ ಇಲ್ಲಿವರೆಗೂ ನೀಡಿಲ್ಲ, ಹಾಗೂ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ರನ್ಸ್ನು ಕೂಡ ನೀಡಿಲ್ಲ. 5 ಲೀಗಲ್ ಡೆಲಿವರಿನೂ ಕೂಡ ಮಾಡಿದ್ದಾರೆ, ಕೊನೆಯ ಲೀಗಲ್ ಡೆಲಿವರಿ ಬಾಕಿ ಇದೆ. ಎಸ್, ಐ ಥಿಂಕ್ ಇಟ್ಸ್ ಬೆಸ್ಟ್ ಸ್ಟಂಪ್ ಅಂತ ಹೇಳ್ಬೋದು. ಸುಹೇಬ್ ಅವ್ರ ಕಡೆಯಿಂದ ಔಟ್ ಆಗಿದ್ದಾರೆ ರಾಜಾ ಅವರು. ಮತ್ತೊಂದು ವಿಕೆಟ್ ಪತನ. ಜೈ ಗಣೇಶ್ ಕ್ರಿಕೆಟರ್ಸ್ನ ಮತ್ತೊಂದು ವಿಕೆಟ್ ಕಳ್ಕೊಂಡಿದ್ದಾರೆ. ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಆಗಿದೆ. ಒಂದು ಮೇನ್ ಇಂಪಾರ್ಟೆಂಟ್ ವಿಕೆಟ್ನ ಪಡ್ಕೊಂಡ್ರು. ಅದೇ ರೀತಿಯಾದಂತಹ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋದಕ್ಕೆ ಒಳ್ಳೆಯ ಸ್ಟಂಪಿಂಗ್ ಕೂಡ ಮಾಡಿದ್ದಾರೆ. ತುಂಬಾ ವೇಗವಾಗಿ ಮಾಡಿದಂತಹ ಸ್ಟಂಪಿಂಗ್ ಇದು. ಕ್ಲಿಯರ್ ಔಟ್ ಅಂತ ಲೆಗ್ ಅಂಪೈರ್ ಸೂಚನೆ ನೀಡಿದ್ರು. ಮತ್ತೊಂದು ಬೌಂಡ್ರಿ. ಇಲ್ಲಿ ಕೊಂಚ ಆಸುಪಾಸಿನ ಬಳಿ ಅವರು ಸೊ ಆಫ್ ಸೈಡ್ ತುಂಬ ಸ್ಟ್ರಾಂಗ್ ಮಾಡಿ ಲೆಗ್ ಸೈಡ್ಲಿಂದ ಡೀಪ್ ಮಿಡ್ ವಿಕೆಟ್ ಇಂದ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಕಡೆಗೆ ಪ್ಲೇಯರ್ನ ತಂದಿದ್ದಾರೆ. ಈ ಬಾರಿ ಆ ಫೀಲ್ಡರ್ ಇಲ್ಲದ ಕಾರಣ ಆ ಕಡೆಗೆ ಬಾರಿಸಿದ್ದಾರೆ ಸಿಕ್ಸ್. ಸಿಂಗಲ್ನ ಪಡ್ಕೊಂಡಿದ್ದಾರೆ ಕ್ಯಾಪ್ಟನ್ ಸಲೀಂ. ನಿಜಕ್ಕೂ ಹೇಳ್ಬೇಕಂತಂದ್ರೆ ಪ್ಲೇಸ್ಮೆಂಟ್ನ ನೋಡಿಕೊಂಡು ಚಾರ್ಜ್ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ ಸಲೀಂ. ಇದು ಕ್ಯಾಪ್ಟನ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ನಾನ್ ಸ್ಟ್ರೈಕರ್ ಕಡೆ DSS ಶ್ರೀನಿವಾಸ್ ಅವರು ಇದ್ದಾರೆ, ತುಂಬಾ ಹಿರಿಯ ಆಟಗಾರರು. ಮತ್ತೊಮ್ಮೆ ಬಾರಿಸಿ ಹೊಡೆದಿದ್ದಾರೆ ಗ್ಯಾಪ್ ಕಡೆಗೆ, ಕೇವಲ 1 ರನ್. DSS ಶ್ರೀನಿವಾಸ್ ಅವರು ತುಂಬಾ ವೇಗವಾಗಿ ರನ್ನಿಂಗ್ ಮಾಡ್ತಾ ಇದ್ದಾರೆ, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಸೊ ಹಿ ಈಸ್ ಗೋಯಿಂಗ್ ಟು ಫೇಸ್ ದ ಫಸ್ಟ್ ಬಾಲ್. DSS ಶ್ರೀನಿವಾಸ್ ಈಸ್ ಆನ್ ಸ್ಟ್ರೈಕ್. ಸ್ವೀಪ್ ಯತ್ನ, ಯಾವುದೇ ರನ್ ಇಲ್ಲ, ಡಾಟ್ ಬಾಲ್. ಸುಹೇಬ್ ಅವರು ಈ ಓವರ್ನಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಇದ್ದಾರೆ. ಸೊ ಫಸ್ಟ್ ಓವರ್ ದ ಬೆಸ್ಟ್ ಓವರ್ ಅಂತ ಮಾಡಿದ್ರು. ಮತ್ತೊಮ್ಮೆ ಬಾರಿಸಿ ಹೊಡೆದಿರೋ ಒಳ್ಳೆ ಗ್ಯಾಪ್ ಅಂತ ಹೇಳ್ಬೋದು. ಗುಡ್ ಥ್ರೋ, ಬಟ್ ಈಸಿ 2 ರನ್ಸ್. ಓವರ್ ಅಪ್, ಒಂದು ಅದ್ಭುತವಾದಂತಹ ಓವರ್ ಆಗಿದೆ ಜೈ ಗಣೇಶ್ ಕ್ರಿಕೆಟರ್ಸ್ ತಂಡಕ್ಕೆ. 14 ರನ್ ತಗೊಂಡಿದ್ದಾರೆ ಈ ಓವರ್ನಲ್ಲಿ. ಸೊ 5 ಓವರ್ನ ಮುಕ್ತಾಯದ ನಂತರ ತಂಡದ ಮೊತ್ತ 43, 4 ಪ್ರಮುಖ ವಿಕೆಟ್ಗಳ ನಷ್ಟಕ್ಕೆ. ಜೈ ಗಣೇಶ್ ಕ್ರಿಕೆಟರ್ಸ್ ಹ್ಯಾಸ್ ಸ್ಕೋರ್ಡ್ 43 runs in 5 overs and they have lost main 4 wickets. ಈಗ ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ತೋಯಬ್ ಕುರೇಶಿ.
ವಾವ್, ಒಂದು ಪವರ್ಫುಲ್ ಶಾಟ್ ಆಗಿತ್ತು, ಬಟ್ ಇಟ್ಸ್ ಔಟ್. ತುಂಬಾ ಮೇಲಕ್ಕೆ ಹೋಯ್ತು, ಬಟ್ ತುಂಬಾ ದೂರಕ್ಕೆ ಹೋಗಿಲ್ಲ. ಬಟ್ ನಿಜಕ್ಕೂ ಮೆಚ್ಚಲೇಬೇಕು, ಕ್ಯಾಪ್ಟನ್ ಇನ್ನಿಂಗ್ಸ್ ಆಡ್ಕೊಟ್ಟಿದ್ದಾರೆ. 14 ಬೌಲಲ್ಲಿ 21 ರನ್ಸ್ನ ಚಾರ್ಜ್ ಮಾಡಿದ್ದಾರೆ ಕ್ಯಾಪ್ಟನ್ಸ್ ಅಲ್ಲಿ. ಒಂದು ಕ್ಯಾಪ್ಟನ್ ಇನ್ನಿಂಗ್ಸ್ನ ಆಡ್ಕೊಟ್ಟಿದ್ದಾರೆ ತಂಡ. ಆಘಾತದಲ್ಲಿದ್ದಾಗ ಬಂದು ಸ್ವಲ್ಪ ಚೇತರಿಕೆ ಕಂಡುಕೊಟ್ಟು ತಂದು ಕೊಟ್ಟಿದ್ದಾರೆ ಕ್ಯಾಪ್ಟನ್ಸ್ ಅಲ್ಲಿ. ಈಗ ಕ್ಲೋಸ್ ಕಾಲ್, ಕಮ್ರಾನ್ ಅಕ್ಮಲ್ ಸಿಂಗಲ್ ಮೂಲಕ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಬಾರಿಸಿ ಹೊಡೆದರೆ ಇದು ಕೂಡ ಕ್ಯಾಚ್ ಆಗುವ ಸಾಧ್ಯತೆ ಇದೆ. ಇರ್ಫಾನ್ ಬಳಿ ಚೆಂಡು, ಇಟ್ಸ್ ಔಟ್, 1 more ವಿಕೆಟ್. ಸೊ 1 ರನ್ ತಗೊಂಡು ಸ್ಟ್ರೈಕ್ನ ರೊಟೇಟ್ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ನ ಕಳ್ಕೊಂಡಿದ್ದಾರೆ ಜೈ ಗಣೇಶ್ ಕ್ರಿಕೆಟರ್ಸ್. ಈ ಒಂದೇ ಓವರ್ನಲ್ಲಿ 2 ಪ್ರಮುಖವಾದಂತಹ ವಿಕೆಟ್ನ ಕಳ್ಕೊಂಡಿದ್ದಾರೆ. ಈಗ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜೈ ಗಣೇಶ್ ಕ್ರಿಕೆಟರ್ಸ್. ಮತ್ತೊಮ್ಮೆ ಹೊಡೆತ, ಜಸ್ಟ್ 1 ರನ್, ಸ್ಟಿಲ್ ಅ ಲಾಂಗ್ ವೇ ಟು ಗೋ. ಫೈನಲ್ ಪಂದ್ಯಾವಳಿಯಲ್ಲಿ ಈಗ ಗಳಿಸಿರುವಂತಹ ತಂಡದ ಮೊತ್ತ ನಿಜಕ್ಕೂ ಹೇಳಬೇಕು ಅಂತಂದ್ರೆ ಒಳ್ಳೆಯ ಪೈಪೋಟಿಯಾದಂತಹ ಸ್ಕೋರ್ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಕೆಟ್. ಕುರೇಶಿ ಅಂತಾನೆ ಹೇಳ್ಬೋದು. He bowls only 4 balls, but he got 3 main wickets. 5 balls ಅಲ್ಲಿ 3 ಇಂಪಾರ್ಟೆಂಟ್ ವಿಕೆಟ್ ತಗೊಂಡಿದ್ದಾರೆ. ಓವರ್ ಅಪ್ 6 ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 46. ಮತ್ತೊಂದು ಹೊಡೆತ, ಬೌಂಡ್ರಿ ಹೋಗುತ್ತಾ, ಕನ್ಫರ್ಮ್ ಆಗಿದ್ದು ಬೌಂಡ್ರಿ. ಮತ್ತೊಮ್ಮೆ ಬೀಸುವ ಯತ್ನ,
1 ರನ್. ಪ್ರೀವಿಯಸ್ ಬೌಂಡ್ರಿ ಮೂಲಕ 50ರ ಗಡಿ ಟಚ್ ಮಾಡಿದ್ದಾರೆ ಜೈ ಗಣೇಶ್ ಕ್ರಿಕೆಟರ್ಸ್ ತಂಡದವರು. ಮತ್ತೊಮ್ಮೆ ಬೀಸುವ ಯತ್ನ, ಡಾಟ್ ಬಾಲ್. ಮತ್ತೊಂದು ಡಾಟ್ ಬಾಲ್. ಬೌಂಡ್ರಿ ಆದ ನಂತರ ಸತತವಾಗಿ ಡಾಟ್ ಬಾಲ್ ನ ಫೇಸ್ ಮಾಡ್ತಾ ಇದ್ದಾರೆ ಕಮ್ರಾನ್ ಅಕ್ಮಲ್. ಮತ್ತೊಂದು ಡಾಟ್ ಬಾಲ್. ಈಗ ಸುಲ್ತಾನ್ ಅವರ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಒಂದು ಹಂತದಲ್ಲಿ ವಿಕೆಟ್ಸ್ ತಗೊಂತ ಇದ್ರು ಕೂಡ ಮತ್ತೊಂದು ಕಡೆ ಬೌಂಡ್ರೀಸ್ ನ ಲೀಕ್ ಮಾಡ್ತಾನೆ ಇದ್ರು. ಬಟ್ ಈಗ ಸತತವಾಗಿ ಡಾಟ್ ಬಾಲ್ ನ ಪಡ್ಕೊತಾ ಇದ್ದಾರೆ. ಮತ್ತೊಂದು ಡಾಟ್ ಬಾಲ್. ಈ ಬಾರಿ ಸ್ಟಂಪಿಂಗ್ ಚಾನ್ಸ್ ಇದೆಯಾ? ಇಟ್ಸ್ ಕ್ಲೀನ್ ಔಟ್. ಮತ್ತೊಂದು ವಿಕೆಟ್ ಪತನ. ಏಳು ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 51, 8 ವಿಕೆಟ್ ನಷ್ಟಕ್ಕೆ. ಜೈ ಭೀಮ್ ಕಪ್ ಸೀಸನ್ 3 2025 ಫೈನಲ್ ಪಂದ್ಯಾವಳಿಯ ಕೊನೆಯ ಓವರ್, ಇನ್ನಿಂಗ್ಸ್ನ ಕೊನೆಯ ಓವರ್ ಇದಾಗಿದೆ. ಈ ಒಂದು ಓವರ್ನಲ್ಲಿ ಹೆಚ್ಚು ರನ್ ಬಾರಿಸಿದ್ರೆ ಖಂಡಿತವಾಗ್ಲೂ ಒಂದು ಸೇಫರ್ ಝೋನ್ ಅಂತಾನೆ ಹೇಳ್ಬೋದು ಜೈ ಗಣೇಶ್ ಕ್ರಿಕೆಟರ್ಸ್ ತಂಡಕ್ಕೆ. ಬಟ್ ಅವರ ಬಳಿ ಅಂತ ಪ್ರಮುಖವಾದಂತಹ ಬ್ಯಾಟ್ಸ್ಮನ್ಸ್ ಇಲ್ಲದಿರೋ ಕಾರಣ ಕಾದ್ ನೋಡೋಣ ಎಷ್ಟು ರನ್ಸ್ ಬರುತ್ತೆ. ಅದೇ ಇಂಪಾರ್ಟೆಂಟ್ ರನ್ಸ್ ಕೂಡ ಆಗೋ ಚಾನ್ಸಸ್ ಇದೆ. 6 balls to go. Here comes the bowler. Wide ball. They have started the last over with a wide ball. They got an extra run. ಮತ್ತೊಮ್ಮೆ ಬಾರಿಸಿ ಹೊಡೆದಿದ್ದಾರೆ. ಖಂಡಿತವಾಗ್ಲೂ 2 ರನ್ ಪಡ್ಕೊಳ್ಳೋ ಚಾನ್ಸ್ ಇಲ್ಲದಿದ್ದಾರೆ. ತುಂಬಾ ವೇಗವಾಗಿ ಹೊಡಿದ್ದಾರೆ. ರನ್ ಔಟ್ ಹೋಗೋ ಚಾನ್ಸ್ ಇದೆ. ಯಸ್, ಐ ಥಿಂಕ್ ಇಟ್ಸ್ ಕ್ಲೋಸ್ ಕಾಲ್. ಸಾಫ್ಟ್ ಸಿಗ್ನಲ್ ಕೊಟ್ಟಿಲ್ಲ ಅಂಪೈರ್. ಡಿಸಿಷನ್ ಪೆಂಡಿಂಗ್ ಆಗಿದೆ. ರನ್ ಔಟ್ ಚೆಕ್. Sir, decision still pending. The signal was given and out. One more wicket down. So the last wicket for Jai Ganesh Cricketers. A dot ball. Still 4 balls to go. ಈ 4 ಬಾಲ್ ಅಲ್ಲಿ 4 ರನ್ ಬಂದ್ರು ಕೂಡ ಇಂಪಾರ್ಟೆಂಟ್ ರನ್ಸ್ ಆಗುತ್ತದು. ಬಟ್ ಲಾಸ್ಟ್ ವಿಕೆಟ್ ಇದೆ.
ಓ ಸ್ಟಂಪಿಂಗ್ ಚಾನ್ಸ್ ಇತ್ತು, ಬಟ್ ಸುಹೇಬ್ ಅವರು ಮಿಸ್ ಮಾಡಿದ್ದಾರೆ. ಬೈಸ್ 1 ರನ್. ಲಾಸ್ಟ್ ವಿಕೆಟ್ ಇತ್ತು, ಬಟ್ ಸುಹೇಬ್ ಅವರು ಅರ್ಲಿ ಸ್ಟಂಪಿಂಗ್ ಮಾಡೋದಕ್ಕೆ ಬಂದರು. ಕ್ಯಾಚ್ ಆಗುವ ಸಾಧ್ಯತೆ ಇದೆ ಇನ್ನಿಂಗ್ಸ್ನ. ಓ ಕ್ಯಾಚ್ ಡ್ರಾಪ್ ಆಗಿದೆ. 2 ರನ್ ಈಸಿಯಾಗಿ ತಗೊಂಡಿದ್ರೆ. ಇನ್ನೊಂದು ರನ್ ಓಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ರನ್ಔಟ್ ಆಗೋ ಚಾನ್ಸ್ ಇದೆಯಾ? 3 ರನ್ಸ್, 3 ರನ್ ಪಡ್ಕೊಂಡಿದ್ದಾರೆ. ಕೊನೆಯ 4 ಎಸೆತಗಳಲ್ಲಿ ನಿಜಕ್ಕೂ ಹೇಳಬೇಕು ಅಂತಂದ್ರೆ ದೇ ಹ್ಯಾವ್ ಗಾಟನ್ ಮೋರ್ ದೆನ್ 5 ರನ್ಸ್. ಲಾಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್. ಮತ್ತೊಮ್ಮೆ ಸ್ಟಂಪಿಂಗ್ ಮಿಸ್ ಆಗಿದ್ದಾರೆ. ವೈಡ್ ಬಾಲ್. ಎಸ್, ಡಾಟ್ ಬಾಲ್ ನೊಂದಿಗೆ ಇನ್ನಿಂಗ್ಸ್ ನ ಮುಕ್ತಾಯ. ಜೈ ಗಣೇಶ್ ಕ್ರಿಕೆಟರ್ಸ್ 8 ಓವರ್ನ ಮುಕ್ತಾಯದ ನಂತರ ಗಳಿಸಿರುವಂತಹ ಮೊತ್ತ 60 ರನ್. 9 ವಿಕೆಟ್ನ ಕಳ್ಕೊಂಡು 60 ರನ್
ಸೊ ದ ಟಾರ್ಗೆಟ್ ಚೇಸ್ ಟಾರ್ಗೆಟ್ ಸ್ಟಾರ್ಟ್ ಆಗಿದೆ. ಸುಹೇಬ್ ಈಸ್ ಆನ್ ಸ್ಟ್ರೈಕ್. Umpire sir, just 1 minute. Umpire sir, just 1 minute. Start sir. ಒಳ್ಳೆಯ ಫ್ಲಿಕ್ ಶಾಟ್, ರಿವರ್ಸ್ ಸ್ವೀಪ್ ಕಡೆಗೆ 1 ರನ್ ಪಡ್ಕೊಂಡಿದ್ದಾರೆ. Wow! First wicket and it's none of Suhaib. Flick ಕಡೆಗೆ ಎತ್ತ ಪ್ರಯತ್ನ. To the chase. ಈ ರೀತಿಯಾದಂತಹ ಪೈಪೋಟಿ ಖಂಡಿತವಾಗ್ಲೂ ಬೇಕಿದೆ. ಸುಹೇಬ್ ಅವರು ಎಕ್ಸ್ಪೆಕ್ಟ್ ಮಾಡಿದಂತಹ ಬಾಲ್ ಆ ರೀತಿಯಾಗಿ ಬರಲಿಲ್ಲ. ಬಟ್ ಕ್ಯಾಪ್ಟನ್ ಸಲೀಂ ದ ಬೆಸ್ಟ್ ಕ್ಯಾಪ್ಟನ್ ಅಂತಾನೆ ಅವಾರ್ಡ್ ತಗೊಳ್ಳೋದ್ರಲ್ಲಿ ನಿಜಕ್ಕೂ ಪ್ರಶಂಸನೆ ಇಲ್ಲ. ಯಾಕಂದರೆ ಬ್ಯಾಟಿಂಗ್ನಲ್ಲಿ ತುಂಬಾ ಇನ್ನಿಂಗ್ಸ್ನ ಮುನ್ನಡೆಸ್ಕೊಟ್ಟಿದ್ದಾರೆ. ಈಗ ಬೌಲಿಂಗ್ನಲ್ಲಿ ಫಸ್ಟ್ ಬ್ರೇಕ್ ಥ್ರೂನ ತಂದು ಕೊಟ್ಟಿದ್ದಾರೆ ಕ್ಯಾಪ್ಟನ್ ಸಲೀಂ. ಕಾದೋಣ ಯಾವ ರೀತಿ ಗೇಮ್ನ ಟರ್ನ್ ಮಾಡ್ತಾರೆ ಅಂದ್ಬಿಟ್ಟು. ಫುಲ್ ಟಾಸ್, ಅದು ಕೂಡ ಮಿಸ್ ಫೀಲ್ಡ್ ಆಗಿದೆ. 2 ರನ್ ನೋಡ್ತಾರ, ಸಿಂಪಲ್ ಆಗಿ ರನ್ಔಟ್ ಚಾನ್ಸ್ ಇದೆ. ಬಟ್ ಮಿಸ್ ಫೀಲ್ಡ್ ಆಗಿರೋದ್ರಿಂದ 2 ರನ್ ಈಸಿಯಾಗಿ ತಗೊಂಡಿದ್ದಾರೆ. ಮತ್ತೊಮ್ಮೆ ಶೇರ್ ಬಾರಿಸಿದ್ದಾರೆ. ಬಟ್ ಈ ಬಾರಿ ಅದರಿಂದ ಸಿಗೋದು ಕೇವಲ 2 ರನ್ ಮಾತ್ರ. ಒಳ್ಳೆಯ ಪ್ರಯತ್ನ ಅಂತಾನೆ ಹೇಳ್ಬೋದು. ಅದು ಸಿಂಗಲ್ ಆಗಿರ್ಬೋದು, ಡಬಲ್ ಆಗಿರ್ಬೋದು. ಬಟ್ ಆ ಶಾಟ್ನ ಮೂಲಕ ಕಾನ್ಫಿಡೆನ್ಸ್ ಹೆಚ್ಚಿರುತ್ತೆ. Last ball of the first power play over. ಮತ್ತೊಮ್ಮೆ ಸ್ವಿಚ್ ಇಟ್ಟದ್ನ ಯಾರ್ಕರ್ ಜಸ್ಟ್ ಮಿಸ್. ಕ್ಯಾಪ್ಟನ್ ಸಲೀಂ ನಿಜಕ್ಕೂ ಒಂದು ಅದ್ಭುತವಾದಂತಹ ಯಾರ್ಕರ್ ಬಾಲ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮೊದಲನೇ ಓವರ್ನ ಮುಕ್ತಾಯದ ನಂತರ ತಂಡದ ಮೊತ್ತ 6. ಒಂದು ಪ್ರಮುಖವಾದಂತಹ ವಿಕೆಟ್ನ ಕಳ್ಕೊಂಡಿದೆ ಟೀಮ್ ಸುಲ್ತಾನ್. ಮುಂದಿನ ಬೌಲಿಂಗ್ ವಿಭಾಗದಲ್ಲಿ ಬದಲಾವಣೆ. ಬೌಲರ್ ಸುಹೇಲ್. ಸುಹೇಲ್ is into the attack. Rahim is on strike. ಒಂದು ಬಾರಿಸಿ ಹೊಡೆದಿದ್ದಾರೆ. ಒಳ್ಳೆ ಕವರ್ ಶಾಟ್ ಅಂತ ಹೇಳ್ಬೋದು.
ಅದ್ಭುತವಾದಂತಹ ಬೌಂಡ್ರಿ. 4 ರನ್ ತಗೊಂಡಿದ್ರು. ಒಳ್ಳೆಯ ಗ್ಯಾಪ್. ಮತ್ತೊಮ್ಮೆ ಬಾರಿಸಿ ಹೊಡೆದ್ರೆ ಕ್ಯಾಚ್ ಆಗುವ ಸಾಧ್ಯತೆ ಇತ್ತು. ಒಂದು ಒಳ್ಳೆಯ ಪ್ರಯತ್ನ ವಿಕೆಟ್ ಕೀಪರ್ ಕಡೆಯಿಂದ. ಈ ಕ್ಯಾಚ್ ಪಡ್ಕೊಂಡಿದ್ರೆ ಮತ್ತೊಂದು ಹಾರ್ಟ್ ಬ್ರೇಕ್ ಆಗ್ತಿತ್ತು ಸುಲ್ತಾನ್ ಅವರ ತಂಡಕ್ಕೆ. ತುಂಬ ಸೇಫ್ ಆಗಿ ಆಡಬೇಕಾಗಿದೆ. ಈ ಹಿಂದೆ ಒಂದು ಬಲವಾದಂತಹ ವಿಕೆಟ್ನ ಕಳ್ಕೊಂಡಿದ್ದಾರೆ ಸುಹೇಬ್ ಅವರ ವಿಕೆಟ್. ವಾವ್, ಬಾರಿಸಿ ಹೊಡೆದಿದ್ದಾರೆ. ಖಂಡಿತವಾಗ್ಲಿ ಬೌಂಡ್ರಿ ಹೋಗೋ ಸಾಧ್ಯತೆ. ಮತ್ತೊಂದು ಬೌಂಡ್ರಿ. ಈ ಬಾರಿ ಮತ್ತೊಮ್ಮೆ ಡಿಫೆನ್ಸಿವ್ ಆಟ. ಜಸ್ಟ್ 1 ರನ್. ಒಳ್ಳೆ ಥ್ರೋ ಆಗಿತ್ತು ಬಟ್ ಕೀಪರ್ ಕಡೆಯಿಂದ ಮಿಸ್ ಫೀಲ್ಡ್. ಗುಡ್ ಬ್ಯಾಕ್ ಅಪ್. ಪವರ್ ಪ್ಲೇನ ಕಡೆ 2 ಎಸೆತ ಬಾಕಿ. ಬಾರಿಸಿ ಹೊಡೆದಿರೋ ಒಳ್ಳೆ ಗ್ಯಾಪ್ ಅಂತ ಹೇಳ್ಬೋದು. ಬೌಂಡ್ರಿ ಹೋಗೋ ಸಾಧ್ಯತೆ ಕಾಣ್ತಾ ಇದೆ. ಎಸ್, ಆಫ್ ಕೋರ್ಸ್ ಇಟ್ಸ್ ಎ ಬೌಂಡ್ರಿ. ಒಂದು ಕಡೆ ಜೈ ಗಣೇಶ್ ಕ್ರಿಕೆಟರ್ಸ್ ತಂಡಕ್ಕೆ ಆಸರೆ ಆಗಿತ್ತು, ಬೇರೆ ಯಾರು ಅಲ್ಲ, ತಂಡದ ನಾಯಕ ಸಲೀಂ. ಅದೇ ರೀತಿಯಾದಂತಹ ಸುಲ್ತಾನ್ ತಂಡದಲ್ಲೂ ಕೂಡ ಆಸರೆ ಆಗ್ತಿರುವಂತಹ ಆಟಗಾರ ಕ್ಯಾಪ್ಟನ್ ಶೇರ್. ಓವರ್ ಅಪ್. 2 ಪವರ್ ಪ್ಲೇ ಓವರ್ನ ನಂತರ ತಂಡದ ಮೊತ್ತ 19, 1 ವಿಕೆಟ್ ನಷ್ಟಕ್ಕೆ. ಪವರ್ ಪ್ಲೇ ಡನ್. Equation: 42 runs required in 36 balls, and it's once again Captain Salim is into the attack. So ಮತ್ತೊಮ್ಮೆ ಕ್ಯಾಪ್ಟನ್ ಸಲೀಂ ಬೌಲಿಂಗ್ ದಾಳಿಯಲ್ಲಿ ಮತ್ತೊಮ್ಮೆ ಬಂದಿದ್ದಾರೆ. ಫುಲ್ ಟಾಸ್. ಒಳ್ಳೆಯ ಫೀಲ್ಡಿಂಗ್. ಕ್ಯಾಪ್ಟನ್ ಸಲೀಂ ತುಂಬಾನೇ ಆಕ್ಟಿವ್ ಅಲ್ಲಿದ್ದಾರೆ. ಒಳ್ಳೆಯ ಫೀಲ್ಡಿಂಗ್ ಪ್ಲೇಸ್ಮೆಂಟ್ಸ್ ಕೂಡ ಸ್ಪಾಟ್ ಮಾಡಿ ನಿಲ್ಲಿಸ್ತಾ ಇದ್ದಾರೆ. ಮತ್ತೊಂದು ಸ್ವಿಚ್ ಹಿಟ್ ಆದ್ಮೇಲೆ ಈ ಬಾರಿ ಬೌಂಡ್ರಿ ಹೋಗುವ ಸಾಧ್ಯತೆಗಳಿದೆಯಾ? ಇಲ್ಲ, ಕೇವಲ 1 ರನ್. ಆಫ್ ಸೈಡ್. ತುಂಬಾನೇ ಸ್ಟ್ರಾಂಗ್ ಫೀಲ್ಡರ್ಸ್ ಇದ್ದಾರೆ. ಒಂದ್ ಕಡೆ ಅಸ್ಗರ್, ಮತ್ತೊಂದು ಕಡೆ ಓವೈಸ್. ಫಾರ್ವರ್ಡ್ ಸ್ಟೆಪ್. ಈಸಿ ಸಿಂಗಲ್ ಇತ್ತು ಬಟ್ ತುಂಬ ಫಾಸ್ಟ್ ಆಗಿ ಹೋಗಿ ಬಾಲ್ನ ಡಿಫೆಂಡ್ ಮಾಡಿದ್ದಾರೆ ಕ್ಯಾಪ್ಟನ್ ಸಲೀಂ. ಒಂದು ಗುಡ್ ಓವರ್ ಅಂತಾನೆ ಹೇಳ್ಬೋದು ಜೈ ಗಣೇಶ್ ಕ್ರಿಕೆಟರ್ಸ್ ತಂಡಕ್ಕೆ.
ಮತ್ತೊಮ್ಮೆ ಫಾರ್ವರ್ಡ್ ಸ್ಟೆಪ್, ಈ ಬಾರಿ ಕ್ಯಾಚ್ ಹೋಗೋ ಸಾಧ್ಯತೆ ಇದೆ. ಅಲ್ಲ, 2 ಡಿಕ್. 2 ರನ್ನ ಪಡ್ಕೊಂಡಿದ್ದಾರೆ ಕ್ಯಾಪ್ಟನ್ ಶೇರ್. ಒಳ್ಳೆಯ ಕಂಟೆಂಟ್ ಇಟ್ಕೊಂಡಿದ್ದಾರೆ ಈವನ್ ಕ್ಯಾಪ್ಟನ್ ಸಲೀಂ ಅವರು. ಬ್ಯಾಟ್ಸ್ಮನ್ಗೆ ಯಾವುದು ಹಾಟ್ ಸ್ಪಾಟ್ ಇದೆ ಅಂತ ತಿಳ್ಕೊಂಡು ಅದನ್ನು ಮೈನಸ್ ಮಾಡ್ತಾ ಇದ್ದಾರೆ. ಈವನ್ ಬ್ಯಾಟ್ಸ್ಮನ್ಗೂ ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗ್ತಿದೆ. ಬೌಂಡ್ರೀಸ್ನ ಹುಡುಕೋ ಪ್ರಯತ್ನ ಪಡ್ತಾನೆ ಇದ್ದಾರೆ. ಒಂದು ಕಡೆ ಕ್ಯಾಪ್ಟನ್ ಶೇರ್ ಆದರೆ ಮತ್ತೊಂದು ಕಡೆ ರಹೀಮ್. ಒಳ್ಳೆಯ ಜೊತೆ ಆಟ ಕೂಡ ಬಂದಿದೆ. ವಾವ್, ಸಿಕ್ಸರ್ ಹೊಡೆಯೋ ಯತ್ನ ಇತ್ತು, ಬಟ್ ಈ ಬಾರಿ ವಿಕೆಟ್, ಮತ್ತೊಂದು ವಿಕೆಟ್. ಮತ್ತೊಮ್ಮೆ ಬೀಸುವ ಯತ್ನ, ಕೇವಲ 1 ರನ್. ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದ್ದಾರೆ ಸುಲ್ತಾನ್ಸ್, ಬಿಕಾಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ಸ್ ಕೂಡ ಪೆವಿಲಿಯನ್ ದಾರಿ ಕಂಡುಕೊಂಡಿದ್ದಾರೆ. ಮತ್ತೊಂದು ಡಾಟ್ ಬಾಲ್. ಇದು ಕೂಡ ಕ್ಯಾಚ್ ಆಗುವ ಸಾಧ್ಯತೆ ಇದೆ. ಯಸ್, ಮತ್ತೊಂದು ಹಾರ್ಟ್ ಬ್ರೇಕ್.
ಮೇಲುಗೈ ಸಾಧಿಸಿರೋದು ಒನ್ ಅಂಡ್ ಓನ್ಲಿ ಜೈ ಗಣೇಶ್ ಕ್ರಿಕೆಟರ್ಸ್ ಅವರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಪಡ್ಕೊಂಡು ಮೇಲುಗೈ ಮುನ್ನಡೆಯಾಗಿ ಸಾಕ್ತಾ ಇದ್ದಾರೆ, ಮುನ್ನುಗ್ತಾನೆ ಇದ್ದಾರೆ. ಹಾಫ್ ಆಫ್ ದ ಸ್ಟೇಜ್ ಅಂತಾನೆ ಹೇಳ್ಬೋದು. ಟೀಮ್ ಸುಲ್ತಾನ್ ಯಾರು ಕ್ಯಾರಿ ಮಾಡ್ತಾರೋ ಚಾಂಪಿಯನ್ ಪಟ್ಟನ ಪಡ್ಕೊಳ್ಳೋದಕ್ಕೆ. ಸಮೀರ್ ಶೇಖ್ ದ ನ್ಯೂ ಬ್ಯಾಟ್ಸ್ಮನ್. ಚೌಧರಿ ವೈಡ್ ಬಾಲ್. ಮತ್ತೊಂದು ವೈಡ್ ಬಾಲ್. ಸತತವಾಗಿ 2 ವೈಡ್ ಬಾಲ್ನ ಪಡ್ಕೊಂಡಿದ್ದಾರೆ, 2 ಫ್ರೀ ಕಾಸ್ಟ್ ರನ್ಸ್. ಜಸ್ಟ್ 8 runs ಡಿಫರೆನ್ಸ್ ಬಿಟ್ವೀನ್ ದ ರಿಮೈನಿಂಗ್ ಬಾಲ್ಸ್. ಈ ಸ್ಟೇಜಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಖಂಡಿತವಾಗ್ಲೂ ಬೇಕಿದೆ. ಈಸಿ ಟು ತಗೊಳ್ಳೋ ಚಾನ್ಸ್ ಅಲ್ಲಿದ್ದಾರೆ, ಇಲ್ಲ ಜಸ್ಟ್ 1 run. ಒಳ್ಳೆಯ ಬ್ಯಾಕಪ್. ಸುಹೇಲ್ ಉತ್ತಮ ಕ್ಷೇತ್ರ ರಕ್ಷಕ. ಬಾರಿಸಿ ಹೊಡೆದಿದ್ದಾರೆ, ಕ್ಯಾಚ್ ಆಗುತ್ತಾ ಸಿಕ್ಸ್ ಆಗುತ್ತಾ ಕಾದು ನೋಡೋಣ. ಯಾವುದೇ ಬೌಂಡ್ರಿ ಇಲ್ಲ, ಕೇವಲ 2 ರನ್ ಪಡ್ಕೊಂಡಿದ್ದಾರೆ. ಸೊ ಓವರ್ ಅಪ್ 4 ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 29. 3 ವಿಕೆಟ್ ನಂತರ 32 runs required in 24 balls. ಈಕ್ವೇಷನ್ 32 ರನ್ ಬೇಕಿದೆ 24 ಎಸೆತಗಳಲ್ಲಿ. ಸರ್ 1 minute ಸರ್. ಓಕೆ ಸುಹೇಬ್, ಡಬಲ್ ರನ್ ಈಗ ಅಪ್ಡೇಟ್ ಆಗ್ತಿದೆ. $31 runs required in 24 balls. Let us see what's going to be happen in this over. Maybe it will be planning for a big over. ಈ ಓವರ್ನಲ್ಲಿ ಮಿನಿಮಮ್ 10 or 15 ರನ್ಸ್ ಬಂತು ಅಂದರೆ ಒಳ್ಳೆಯ ಬೌನ್ಸ್ ಬ್ಯಾಕ್ ಅಂತ ಹೇಳ್ಬೋದು ಸುಲ್ತಾನ್ರಿಗೆ. ರನ್ಔಟ್ ಚಾನ್ಸ್ ಇದೆ, ಕಾದ್ ನೋಡೋಣ ರನ್ಔಟ್ ಆಗುತ್ತಾನೆ ಈಸಿ. ಸರ್ ಅಲ್ಲಿ ಯಾರು ಅಷ್ಟು ಜನ ಡಿಸ್ಕಷನ್ ಮಾಡೋ ಅಗತ್ಯ ಇಲ್ಲ.
ಐ ಥಿಂಕ್ ಇದು 1 ರನ್ ಡಿಕ್ ಅಂತ ತಿಳ್ಕೊಬೋದು. ಸೊ ಒಂದು ಕನ್ಫ್ಯೂಷನ್ ರನ್ಔಟ್ ಇತ್ತು, ಬಟ್ ಸೊ ಸುಲ್ತಾನ್ ಅವರ ಮತ್ತೊಂದು ವಿಕೆಟ್ ಕೂಡ ಪತನ ಆಗಿದೆ. ಮತ್ತೆ ಸಂಕಷ್ಟದಲ್ಲಿ ಸುಲ್ತಾನ್. ಮತ್ತೊಮ್ಮೆ ಬಾರಿಸಿ ಹೊಡೆದಿದ್ದಾರೆ. ಜಸ್ಟ್ 1 ರನ್. ಮತ್ತೊಮ್ಮೆ ದಿಲ್ ಸ್ಕೂಪ್ ಶಾರ್ಟ್ ಪ್ರಯತ್ನ, ಯಾವುದೇ ರನ್ ಇಲ್ಲ. ಡಾಟ್ ಬಾಲ್. ಮತ್ತೊಂದು ಡಾಟ್ ಬಾಲ್. ಸತತವಾಗಿ 2 ಡಾಟ್ ಬಾಲ್ನ ಪಡ್ಕೊಂಡಿದ್ದಾರೆ ಸುಲ್ತಾನ್ ತಂಡದವರು. ಮತ್ತೊಂದು ವಿಕೆಟ್ ಹೋಗೋ ಚಾನ್ಸ್ ಕಾಣ್ಬೋದು ಇಲ್ಲಿ, ಬಟ್ ಸೇಫ್ ಲ್ಯಾಂಡ್. ಬಟ್ ರನ್ಔಟ್ ಚಾನ್ಸ್ ಇದೆ. ಕ್ಲಿಯರ್. ನೋ ವೇ. 2 ರನ್ನ ತುಂಬಾ ಕಷ್ಟಪಟ್ಟು ತಗೊಂಡಿದ್ದಾರೆ ಸುಲ್ತಾನ್ ಅವರು. ಸೊ ಬೌಂಡ್ರಿ ಹುಡುಕಾಡುವ ಯತ್ನದಲ್ಲಿ ಸಿಂಗಲ್ಸ್ ಅಂಡ್ ಡಬಲ್ಸ್ ನ ಪಡ್ಕೊತಾ ಇದ್ದಾರೆ. ಮತ್ತೊಂದು ಒಳ್ಳೆ ಕಮ್ ಬ್ಯಾಕ್ ಮೂಲಕ ಡಾಟ್ ಬಾಲ್ ನ ತಗೊಂಡಿದ್ದಾರೆ. ಓವರ್ ಅಪ್. 5 ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 33. 4 ವಿಕೆಟ್ ನಷ್ಟಕ್ಕೆ ಬೇಕಿರುವ ಮೊತ್ತ 28 ರನ್, ಕೇವಲ 18 ಎಸೆತದಲ್ಲಿ. ಟೀಮ್ ಸುಲ್ತಾನ್ ನೀಡೆಡ್ 28 runs in 18 balls. Team Sultan are expecting a big over from the Jai Ganesh cricketers. ಈ ಓವರ್ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅನ್ನೋ ಕಾದು ನೋಡೋಣ. ಅಟ್ ಪ್ರೆಸೆಂಟ್ ಈಗ ಮುನ್ನಡೆ ಸಾಕ್ತಾ ಇರೋದು ಜೈ ಗಣೇಶ್ ಕ್ರಿಕೆಟರ್ಸ್ ತಂಡದವರು. ಬಟ್ ಇನ್ನು ಕೂಡ ರಿಸಲ್ಟ್ ಯಾರ ಕಡೆಗೆ ಬಂದಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕಿದೆ. ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ. ಕಾದ್ ನೋಡೋಣ ಈ ಓವರಲ್ಲಿ ಏನಾದ್ರು ಟರ್ನ್ ಆಗುತ್ತೇನೋ ಅಂತ. 28 runs in 18 balls. ಒಂದು ಸ್ಟ್ರೋಕ್ ಮೂಲಕ 1 ರನ್ ತಗೊಂಡಿದ್ದಾರೆ. Seven runs required in 17 balls.
ಒಂದು ಬಾರಿಸಿ ಹೊಡೆದಿದ್ರೆ ಸಿಕ್ಸರ್ ಹೋಗೋ ಚಾನ್ಸ್ ಇದೆಯಾ? ವಾವ್, 100 ಕ್ಯಾಚ್ ಅಂತಾನೆ ಇತ್ತು. ಒಂದು ಬಿಗ್ ಅಪ್ರಿಸಿಯೇಷನ್ ಫಾರ್ ದ ಓವೈಸ್ ಒಂದು 6 ಹೋಗುವಂತ ಬಾಲ್ನ ಜಸ್ಟ್ 2 ರನ್ಗೆ ಸೇವ್ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಬಾರಿಸಿ ಹೊಡೆದಿದ್ದಾರೆ. ಇದ್ರು ಸಿಕ್ಸರ್ ಆಗುತ್ತೆ, ಕ್ಯಾಚ್ ಆಗುತ್ತೆ, ಕಾದೋಣ. ಮತ್ತೊಂದು ಎಕ್ಸ್ಟ್ರಾ ರನ್ ಹೋಗುತ್ತಾ? ನೋ ವೇ. ಓವೈಸ್ ಈ ಹಿಂದಿನ ಬಾಲ್ನಲ್ಲಿ ಒಂದು ಬೆಸ್ಟ್ ಫೀಲ್ಡಿಂಗ್ ಮಾಡಿದ್ರು, ಬಟ್ ಇದೊಂದು ಈಸಿ ಕ್ಯಾಚ್ನ ಕೈ ಚೆಲ್ಲಿದ್ದಾರೆ. ಬಾಲ್ ಸ್ವಲ್ಪ ಶಫಲ್ ಆಗ್ತಾ ಇತ್ತು. ಸೊ ಓವೈಸ್ ಅವರು ಸ್ವಲ್ಪ ಮಿಸ್ ಜಡ್ಜ್ ಆಗಿ ಕ್ಯಾಚ್ನ ಡ್ರಾಪ್ ಮಾಡಿದ್ದಾರೆ. ಬಾರಿಸಿ ಹೊಡೆದಿದ್ರು ಕೂಡ ಸಿಕ್ಸರ್ ಹೋಗುತ್ತಾ? ಯಸ್! ಒಂದು ಪೇನ್ ರಿಲೀಫ್ ಶಾಟ್ ಅಂತಾನೆ ಹೇಳ್ಬೋದು. ಜಸ್ಟ್ ನೀಡ್ 17 runs in 14 balls. ಈ ಸಿಕ್ಸರ್ನ ಮೂಲಕ ಒಂದು ಪ್ರೆಷರ್ ರಿಲೀಸ್ ಆಗಿದೆ ಸುಲ್ತಾನ್ ತಂಡದಿಂದ. ವಾವ್, ವಾಟ್ ಎ ಬ್ಯೂಟಿಫುಲ್ ಶಾಟ್ ಅಟ್ ದ a crazy moment. ಅಣ್ಣ ಓವರ್ ಆಗಲಿ ಇರೋಣ. ಮತ್ತೊಮ್ಮೆ ಬಾರಿಸಿ ಹೊಡೆಯ ಯತ್ನ. ಡಾಟ್ ಬಾಲ್. 17 runs in 13 balls. ವಾವ್, ವಾಟ್ ಎ ಬ್ಯೂಟಿಫುಲ್ ಫೈನಲ್ ಮ್ಯಾಚ್. ನಿಜಕ್ಕೂ ಹೇಳಬೇಕಂದ್ರೆ ತುಂಬ ಕುತೂಹಲನ ಕೆರಳಿಸ್ತಾ ಇದೆ. 1-6 ಪಂದ್ಯದ ಗತಿನ ಬದಲಾವಣೆ ಮಾಡ್ತು. ಮತ್ತೊಮ್ಮೆ ಬಾರಿಸಿ ಹೊಡೆದಿದ್ರೆ ಕ್ಯಾಚ್ ಆಗುವ ಸಾಧ್ಯತೆ ಇದೆ. ಮತ್ತೊಂದು ವಿಕೆಟ್. Senior player. Team Sultan has scored 44 runs in 6 overs. They have lost 5 big wickets. ತಂಡದ ಮೊತ್ತ 6 ಓವರ್ಗಳ ನಂತರ 44, 5 ವಿಕೆಟ್ನ ಕಳ್ಕೊಂಡಿದ್ದಾರೆ. ಇನ್ನು ಬೇಕಿರುವುದು ಕೇವಲ 17 ರನ್ ಇನ್ನು 12 ಎಸೆತಗಳಲ್ಲಿ. 17 runs required in 12 balls. ಒಂದು ಹೈ ವೋಲ್ಟೇಜ್ ಪಂದ್ಯಾವಳಿ ಅಂತಾನೆ ಹೇಳ್ಬೋದು. ಬೆಸ್ಟ್ ವರ್ಸಸ್ ಬೆಸ್ಟ್ ಟೀಮ್ಸ್ ಇದು. ಆ ವಿಕೆಟ್ನ ಪಡ್ಕೊಂಡಿದ್ದ ತಕ್ಷಣನೇ ಮತ್ತೆ ಪ್ರೆಷರ್ ಹಾಕೊಂಡಿದ್ದಾರೆ ಸುಲ್ತಾನ್ ತಂಡದವರು. ಪ್ರೆಷರ್ ರಿಲೀಸ್ ಆಗಿದೆ ಜೈ ಗಣೇಶ್ ಕ್ರಿಕೆಟ್ ತಂಡಕ್ಕೆ. ಇದೀಗ ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ತೋಯಬ್ ಕುರೇಶಿ. ಮೊಹಮ್ಮದ್ ಸೊಹೈಲ್. ಬಾರಿಸಿ ಹೊಡೆಯುವ ಯತ್ನ. ಡಾಟ್ ಬಾಲ್. 17 runs in 11 balls. ಕಾದ್ ನೋಡೋಣ ಲಾಸ್ಟ್ ಓವರ್ವರೆಗೂ ಗೇಮ್ನ ತಗೊಂಡು ಹೋಗ್ತಾರ ಇಲ್ಲ ಬೇಗ ಫಿನಿಶ್ ಮಾಡ್ತಾರ ಅಂತ ಅಂದ್ಬಿಟ್ಟು ಬೇಗ ಫಿನಿಶ್ ಮಾಡೋ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಸುಲ್ತಾನ್ ತಂಡದವರು. ಮತ್ತೊಂದು ಡಾಟ್ ಬಾಲ್. ಸತತವಾಗಿ 2 ಡಾಟ್ ಬಾಲ್ನ ತಗೊಂಡು ಪ್ರೆಷರ್ನ ಮೇಲೆ ಹಾಕೊಂಡಿದ್ದಾರೆ.
ತೋಯಬ್ ಕುರೇಶಿ, ಮತ್ತೊಂದು ಡಾಟ್ ಬಾಲ್. ಮೊಹಮ್ಮದ್ ಸುಹೇಲ್ ಒಂದು ಪೆನಾಲ್ಟಿಮೇಟ್ ಓವರ್ನಲ್ಲಿ ಸತತವಾಗಿ ಹ್ಯಾಟ್ರಿಕ್ ಡಾಟ್ಸ್ನ ಹಾಕಿದ್ದಾರೆ. ಇನ್ನು ಇರೋ 3 ಬಾಲ್ಸ್ನಲ್ಲಿ ಒಂದು 7 ರನ್ಸ್ ಬಂತು ಅಂದರೆ ಒಂದು ಅಡ್ವಾಂಟೇಜ್. ಯಾಸ್ ಇಟ್ಸ್ ವಿಕೆಟ್. ಮತ್ತೊಂದು ವಿಕೆಟ್ ಕಳ್ಕೊಂಡಿದ್ದಾರೆ ಟೀಮ್ ಸುಲ್ತಾನ್ ಅವರು. ಮತ್ತೊಂದು ಡಾಟ್ ಬಾಲ್. ಈ ಓವರ್ನಲ್ಲಿ ಯಾವುದೇ ಒಂದು ರನ್ ಕೂಡ ನೀಡಿಲ್ಲ. ಒಂದು ಬೆಸ್ಟ್ ಓವರ್ ಆಗ್ತಾ ಇದೆ. ವಾವ್, ಸೊಹೇಲ್ ಅವರು ನಿಜಕ್ಕೂ ಹೇಳಬೇಕಂದ್ರೆ ಒಂದು ಪೆನಾಲ್ಟಿಮೇಟ್ ಓವರ್ನಲ್ಲಿ ಮೇಡನ್ ಅಂತಾನೆ ತಗೊಂಡಿದ್ದಾರೆ. ಯಾವುದೇ ಒಂದು ರನ್ ಕೂಡ ನೀಡಿಲ್ಲ. ಒಂದು ಬಿಗ್ ವಿಕೆಟ್ ಕೂಡ ತಗೊಂಡು ಒಂದು ಬೆಸ್ಟ್ ಮೇಡನ್ ಓವರ್ ಆಗಿದೆ. ಈ ಒಂದು ಮೇಡನ್ ಓವರ್ನ ಮೂಲಕ ಜೈ ಗಣೇಶ್ ಕ್ರಿಕೆಟರ್ಸ್ ಆಲ್ಮೋಸ್ಟ್ ಫೈನಲ್ನ ತಲುಪಿ ಟ್ರೋಫಿನ ಕ್ಲೋಸಲ್ಲಿ ನೋಡುತ್ತಾ ಇದ್ದಾರೆ. ಟಚ್ ಮಾಡಿ ಆಲ್ಮೋಸ್ಟ್ ಟಚಿಂಗಲ್ಲಿ ಕೂಡ ಇದ್ದಾರೆ ಅವರು. 17 runs required in 6 balls. It's Asghar versus Noor Mohammad Noor Ali. ಆರು ಬಾಲ್ಗೆ 17 ರನ್ ಬೇಕಿದೆ. ಓವೈಸ್ 17 runs required in 6 balls. Last over of the final. ಒಂದು ಸಿಕ್ಸರ್ ಹೋಗುತ್ತಾ ಅಥವಾ ಕ್ಯಾಚ್ ಹೋಗುತ್ತಾ ಕಾದ್ ನೋಡೋಣ. ಇಟ್ಸ್ ಔಟ್. ಮತ್ತೊಂದು ವಿಕೆಟ್. ಬಟ್ ಸೇಫ್ ಆಗಿ ರೀಚ್ ಆಗಿದ್ದಾರೆ. 1 ರನ್. ಈ ಬಾಲ್ನ ಮೂಲಕ ಆಲ್ಮೋಸ್ಟ್
ಚಾಂಪಿಯನ್ಸ್ ಪಟ್ಟ ಪಡ್ಕೊಳ್ಳೋದ್ರಲ್ಲಿ ಕನ್ಫರ್ಮೇಶನ್ ಸಿಕ್ಕಿದೆ. ಇನ್ನು ಹ್ಯಾಟ್ರಿಕ್ 6 ಬಾರಿಸಿದ್ರೆ ಮಾತ್ರ ಸುಲ್ತಾನ್ ಅವ್ರಿಗೆ ಚಾಂಪಿಯನ್ ಪಟ್ಟ ಸಿಗೋದು, ಅಥವಾ 2 ಸಿಕ್ಸರ್ 1 ಬೌಂಡ್ರಿ ಬಂದರೂ ಕೂಡ ವಿನ್ನಿಂಗ್ ಚಾನ್ಸ್ ಇದೆ. ಈ ಬಾಲ್ನಲ್ಲಿ ಡಿಪೆಂಡ್ ಆಗ್ತಿದೆ ಈ ಫೈನಲ್ನ ಚಾಂಪಿಯನ್ ಪಟ್ಟ. ಸಿಕ್ಸರ್ ಹೋಗ್ತಿದೆ, ಕಾದ್ ನೋಡೋಣ. ನೋ, ಇಟ್ಸ್ ನೌ ಒನ್. ಸ್ವೀಕರಿಸೋದಕ್ಕೆ, ಆ ಟ್ರೋಫಿನ ಎತ್ಕೊಳ್ಳೋದಕ್ಕೆ ಬೇಕಿರೋದು ಲಾಸ್ಟ್ ಬಾಲ್. ಟೀಮ್ ಸುಲ್ತಾನ್ನ ಕೊನೆಯ ವಿಕೆಟ್ ಇದಾಗಿದೆ. ಅಂಡ್ ಲಾಸ್ಟ್ ಬಾಲ್ ಆಫ್ ದ ಜೈ ಭೀಮ್ ಕಪ್ ಸೀಸನ್ 3 2025. Yes, the champion! Cricketers. ಹಾಗೆ ವೆಲ್ ಪೇಡ್ ಟೀಮ್ ಸುಲ್ತಾನ್ 2 ತಂಡದವರು ಕೂಡ ಬೆಸ್ಟ್ ವಿಶೇಷ ಹೇಳ್ತಾ ಎಲ್ಲಾರು ಕೂಡ ಇಲ್ಲಿ ಸ್ಟೇಜ್ ಹತ್ರ ಬರಬೇಕು ಅಂತ ಕೇಳ್ಕೊಂತಿದ್ದೀನಿ. 2 ತಂಡದವರು ಪ್ರತಿಯೊಬ್ಬರು ಕೂಡ ಇಲ್ಲಿ ಆಟಗಾರರು ಹಾಗೆ ಚಾಂಪಿಯನ್ಸ್ ಹಾಗೆ ರನ್ನರ್ ಅಪ್ ತಂಡದವರು ಎಲ್ಲರೂ ಕೂಡ ಇಲ್ಲಿ ಸ್ಟೇಜ್ ಬಳಿ ಬರಬೇಕು ಇದೆ.